ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ 18ರ ಪ್ರೋಮೋ. ಅವನ ಮೈ ಮೇಲೆ ಅವಳು ಹಿಂದಿನ ದಿನ ರಾತ್ರಿ ಮಾಡಿದ ಗಾಯಗಳನ್ನು ತೋರಿಸುತ್ತಾ ಹೇಳಿದ ಭವಿಷ್, ನೀನೇನು ಹೆಣ್ಣು ಅಥವಾ ಹೆಣ್ಣು ಚೀತಾನು? ನೋಡು, ನಿನ್ನೆ ರಾತ್ರಿ ನನ್ನ ಮೈ ಮೇಲೆಲ್ಲ ಏನು ಮಾಡಿಬಿಟ್ಟಿದೀಯಾ ಅಂತ. ಅವಳು ಆತಂಕದಿಂದಲೇ ಅವನ ಗಾಯದತ್ತ ನೋಡಿದಳು. ಇತ್ತ ವಾಶ್ರೂಮ್ನಲ್ಲಿ ಟವೆಲ್ ಕೇಳುತ್ತಿದ್ದ ಭವಿಷ್ ಇನ್ನೊಂದು ಕ್ಷಣದಲ್ಲಿ ಹೊರಬರಬಹುದೆಂದು ಭಯದಿಂದ ಅತ್ತ ನೋಡುತ್ತಲೇ ಬೆಡ್ ಬಳಿಗೆ ಹೋಗಿ ಅಲ್ಲಿದ್ದ ಬ್ಲ್ಯಾಂಕೆಟನ್ನು ಮೈ ತುಂಬ ಹೊದೆದುಕೊಂಡವಳು. ಅತ್ತಲೇ ನೋಡುತ್ತಿರಲು ಅವನ ಕೈ ಮಾತ್ರ ಹೊರಗೆ ಬಂದಿತ್ತು. ಬೆಡ್ಶೀಟ್ ಮೈ ತುಂಬ ಹೊದೆದುಕೊಂಡವಳು. ಅವನ ಟವೆಲ್ಗಾಗಿ ಬ್ಯಾಗ್ನಲ್ಲಿ ಅರಸಿದಳು. ಏನು ಮಾಡ್ತಿದೀಯಾ ಅಲ್ಲಿ? ನೀನೇನು ಅಂಗಡಿಯಿಂದ ಟವೆಲ್ ತಗೊಂಡು ಬಂದು ಕೊಡಬೇಕು ಅಂತ ಹೇಳಿದ್ನಾ? ಇಲ್ವಲ್ಲ, ಬ್ಯಾಗ್ನಲ್ಲೂ ಟವೆಲ್ ತೆಗೊಂಡು ಬಂದು ಕೊಡೋಕೆ ಎಷ್ಟು ಹೊತ್ತು ಬೇಕು ನಿಂಗೆ? ಅವಳ ಮೇಲೆ ಮತ್ತೆ ಸಿಡುಕಿದ ಭವಿಷ್. ಹುಡುಗಿ ತನ್ನ ಮೈ ತುಂಬ ಬೆಡ್ಶೀಟ್ನಿಂದ ಕವರ್ ಮಾಡುವ ಕೆಲಸದಲ್ಲಿ ನಿರತಳಾಗಿದ್ದಳಲ್ಲ. ಅಲ್ಲದೆ ಯಾವ ಕ್ಷಣದಲ್ಲಾದರೂ ಅವನು ಹೊರಗೆ ಬಂದರೆ ಅವಳ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತದಲ್ಲ. ಆದ್ದರಿಂದ ಉಸಿರೆತ್ತದೇ ತನ್ನ ಕೆಲಸವನ್ನು ಮುಂದುವರಿಸಿದ್ದಳು. ಅವಳ ತೀವ್ರ ನಿರ್ಲಕ್ಷ್ಯವನ್ನು ಅವನು ಸಹಿಸಲೇ ಸಾಧ್ಯವಿಲ್ಲ. ಮೊದಲೇ ಸಿಡುಕು ಮೂತಿಯವ, ಈಗ ಅವನ ಸಿಟ್ಟು ಮತ್ತು ಏರಿತು. ನನ್ನ ಮಾತು ಅಂದರೆ ಯಾವಾಗಲೂ ನಿಂಗೆ ಅಸಡ್ಡೇನೆ. ನಿಂಗೆ ಬಾಯಲ್ಲಿ ಹೇಳೋ ಬದಲು ಕೈಯಲ್ಲಿ ಹೇಳಿ ತೋರಿಸ್ಬೇಕು, ಆಗಲೇ ಗೊತ್ತಾಗೋದು. ನಾನು ನಿನ್ನ ಹತ್ರ ಟವೆಲ್ ಕೊಡು ಅಂತ ಹೇಳಿ 5 ನಿಮಿಷ ಆಯ್ತೇನೋ? ಕಿವಿ ಕೇಳಿಸ್ತಿಲ್ಲವೇನೆ? ಒಂದೊಂದು ಕ್ಷಣ ತಡವಾಗುವುದು ಅವನ ತಾಳ್ಮೆಯನ್ನು ಪರೀಕ್ಷಿಸುತ್ತಿತ್ತು. ಅವಳು ಮೌನದ ಹೊದಿಕೆ ಹೊದ್ದವಳಂತಿರಲು ಅವನ ಹರಿತವಾದ ವಾಗ್ಬಾಣ ಮತ್ತೆ ಕೇಳಿಸಿತು. ನಿಂಗೇನು ಅಂಗಡಿ ದೂರಾಗಿ ಬಿಟ್ಟಿದ್ಯಾ ಹೇಗೆ? ಹಾಗಾದರೆ ಮೊದಲು ENT ಸ್ಪೆಷಲಿಸ್ಟ್ ಹತ್ತಿರ ಹೋಗಿ ನಿನ್ನ ಕಿವಿ ಚೆಕ್ ಮಾಡಿಸೋಣ. ಹೋಗಿ ಕಿವಿ ಕೇಳದೆ ಇರೋ ಕಿವಿಡಿಯನ್ನು ಮದುವೆಯಾಗಿಬಿಟ್ಟಿದ್ದೀನಲ್ಲ, ನನ್ನ ಹಣೆ ಬರಹಕ್ಕಿಷ್ಟು. ಅವನ ಬೈಗುಳ ಅವ್ಯಾಹತವಾಗಿ ಹರಿದು ಬರುತ್ತಲೇ ಇತ್ತು. ಇಂದೇಕೋ ಹುಡುಗನಿಗೆ ತೀವ್ರ ಆಲಸ್ಯ. ಒಂದು ಹೆಜ್ಜೆ ಮುಂದಿಟ್ಟು ಹೊರಗೆ ಬರಲು ಅವನಿಗೆ ಉದಾಸೀನ ಕಾಡುತ್ತಿತ್ತು. ಅದು ನಮ್ಮ ಹುಡುಗಿಗೆ ವರವಾಗಿ ಪರಿಣಮಿಸಿತ್ತು. ಬಾಯಲ್ಲಿ ಅದೆಷ್ಟು ಬೇಕಾದರೂ ಬೈಕೋತಾ ಇರಿ, ನನಗೇನು ಅಡ್ಡಿಯಿಲ್ಲ, ಆದರೆ ಈಗ ಹೊರಗೆ ಮಾತ್ರ ಬರೋ ತೊಂದರೆ ತಗೋಬೇಡಿ ಎಂದು ಮನಸ್ಸಲ್ಲೇ ಹೇಳುತ್ತಾ ಬೇಗನೆ ಅವನ ಟವೆಲ್ ತೆಗೆದುಕೊಂಡು ಹೋಗಿ ಅವನಿಗೆ ನೀಡಿದ್ದಳು. ಅವನು ಊಹಿಸಿದ ಸ್ಪೀಡ್ನಲ್ಲಿ ಟವೆಲ್ ದೊರೆಯದಿದ್ದರಿಂದ ಅವನು ಮೂತಿ ಹೊರಗೆ ಹಾಕಿ ನೋಡುತ್ತಿದ್ದ. ಬೆಡ್ಶೀಟನ್ನೇ ಡ್ರೆಸ್ ಮಾಡಿಕೊಂಡವಳನ್ನು ನೋಡಿ ಏನು ಹೇಳುತ್ತಾನೆ ಭವಿಷ್? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.